ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಸೆಪ್ಟೆಂಬರ್ ತಿಂಗಳ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವೈಸ್ ಮಾಡುವಂತಹ ರಿವಿಷನ್ ಸಿರೀಸನ್ನು ಪ್ರಾರಂಭ ಮಾಡಲಾಗಿದೆ. ಈ ಸಿರೀಸ್ನ 2ನೇ ವಿಡಿಯೋ ಇದಾಗಿದ್ದು, ಹಿಂದಿನ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ನಲ್ಲಿ ರಿವಿಷನ್ ಅನ್ನುವ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಸ್ಗಳನ್ನು ನೋಡ್ಕೊಳ್ಳಿ. ಇನ್ನು ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಮತ್ತು ನೋಟ್ಸ್ಗಳನ್ನು ಟೆಲಿಗ್ರಾಮ್ ಚಾನಲ್ ಮೂಲಕ PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಮೊದಲನೇ ರಿವಿಷನ್ ಪ್ರಶ್ನೆ: ಈ 3D ಮುದ್ರಿತ ಅಂಚೆ ಕಚೇರಿಯನ್ನು ಕಾರ್ಯಗತಗೊಳಿಸುವಂತಹ ನಿಟ್ಟಿನಲ್ಲಿ ಭಾಗಿಯಾದಂತಹ ಭಾರತದ ಪ್ರಮುಖ ಕಂಪನಿ ಯಾವುದು ಅಂತ ಗುರುತಿಸಬೇಕಾಗಿದೆ. ಈ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಲಾಸ್ಟ್ ಟೈಮ್ನಲ್ಲಿ. ಈ ಕೆಳಗಿನ ಯಾವ ಭಾರತೀಯ ಕಂಪನಿ ಭಾರತದ ಮೊದಲ 3D ಮುದ್ರಿತ ಅಂಚೆ ಕಚೇರಿಯನ್ನು ಕಾರ್ಯಗತಗೊಳಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ TCS ಲಿಮಿಟೆಡ್, ಆಪ್ಷನ್ 2 ಲಾರ್ಸೆನ್ ಆ್ಯಂಡ್ ಟೂಬ್ರೋ, ಆಪ್ಷನ್ 3 ಆದಿತ್ಯ ಬಿರ್ಲಾ ಲಿಮಿಟೆಡ್ ಅಥವಾ ಆಪ್ಷನ್ 4 ACC ಕಂಪನಿ ಲಿಮಿಟೆಡ್ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ L&T, ಲಾರ್ಸೆನ್ ಆ್ಯಂಡ್ ಟೂಬ್ರೋ ಅನ್ನುವ L&T ಅನ್ನುವ ಕಂಪನಿ ಮತ್ತು ಈ IIT ಮದ್ರಾಸ್ನಿಂದ ಟೆಕ್ನಿಕಲ್ ಸಪೋರ್ಟನ್ನು ಪಡೆದುಕೊಂಡು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಸುಂದರವಾದಂತಹ ಒಂದು 3D ಪ್ರಿಂಟೆಡ್ ಅಂಚೆ ಕಚೇರಿಯನ್ನು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಸೊ ಈ ಅಂಚೆ ಕಚೇರಿಯ ಕೆಲವೊಂದಿಷ್ಟು ವೈಶಿಷ್ಟ್ಯಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ 3D ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ಬಳಸಿ ಈ ಅಂಚೆ ಕಚೇರಿಯನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 1,000 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಈ 3D ಪ್ರಿಂಟಿಂಗ್ ಅಂಚೆ ಕಚೇರಿಯನ್ನು ನಿರ್ಮಾಣ ಮಾಡಲಾಗಿದ್ದು, ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪದ್ಧತಿಗಳಿಂದ 10 ತಿಂಗಳವರೆಗೆ ನಿರ್ಮಾಣ ಮಾಡಬಹುದಾಗಿದ್ದಂತಹ ಈ ಒಂದು ಅಂಚೆ ಕಚೇರಿಯನ್ನು ಈ 3D ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ಬಳಸಿ ಕೇವಲ 43 ದಿನಗಳಲ್ಲಿ ನಿರ್ಮಾಣ ಮಾಡಲಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಭಾರತದ IIT ಮದ್ರಾಸ್ ಮತ್ತು ಲಾರ್ಸೆನ್ ಆ್ಯಂಡ್ ಟೂಬ್ರೋ ಅನ್ನುವ ಕಂಪನಿಗಳ ಒಂದು ಸಹಭಾಗಿತ್ವದಲ್ಲಿ ಸುಮಾರು 23 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಅಂಚೆ ಕಚೇರಿಯನ್ನು ಅಲ್ಸೂರು ಬಳಿ ಕೇಂಬ್ರಿಡ್ಜ್ ಲೇಔಟ್ನಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇದರಿಂದ ಸುಮಾರು 30% ಖರ್ಚಿನ ಉಳಿತಾಯವನ್ನು ಕೂಡ ಮಾಡಲಾಗಿತ್ತು ಮತ್ತು ಸಮಯವನ್ನು ಕೂಡ ಕಡಿಮೆ ಮಾಡಲಾಗಿತ್ತು. ಅಂದರೆ 10 ತಿಂಗಳುಗಳಲ್ಲಿ ನಿರ್ಮಾಣ ಮಾಡಬಲ್ಲಂತಹ ಈ ಒಂದು ಅಂಚೆ ಕಚೇರಿಯನ್ನು ಕೇವಲ 43 ದಿನಗಳಲ್ಲಿ ನಿರ್ಮಾಣ ಮಾಡಲಾಗಿತ್ತು ಅಂತ ನಾವು ಅಬ್ಸರ್ವ್ ಮಾಡ್ಬೋದು. 30% ವೆಚ್ಚದ ಉಳಿತಾಯವನ್ನು ಕೂಡ ಮಾಡಲಾಗಿತ್ತು ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ನೆನ್ಪಿಟ್ಕೊಳ್ಳಿ, ಕರ್ನಾಟಕದ ಬೆಂಗಳೂರಿನ ಈ ಅಲ್ಸೂರಿನ ಬಳಿ ಕೇಂಬ್ರಿಡ್ಜ್ ಲೇಔಟ್ನ ಬಳಿ ಭಾರತದ ಮೊದಲ 3D ಮುದ್ರಿತ ಅಂಚೆ ಕಚೇರಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಇದರ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾದಂತಹ ಸಂಸ್ಥೆ ಯಾವುದು ಅಂತಂದರೆ ಲಾರ್ಸೆನ್ ಆ್ಯಂಡ್ ಟೂಬ್ರೋ ಮತ್ತು ಭಾರತದ ಈ IIT ಮದ್ರಾಸ್. ಈ ಕೆಳಗಿನ ಯಾವ ದೇಶಗಳು ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ CSC ಅನ್ನುವ ಗ್ರೂಪಿಂಗ್ಸ್ನ ಸದಸ್ಯ ರಾಷ್ಟ್ರಗಳಾಗಿವೆ ಅಂತ ಗುರುತಿಸಬೇಕು. ಆಪ್ಷನ್ A ಭಾರತ, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್ ಮತ್ತು ಮಾರಿಷಸ್. ಆಪ್ಷನ್ B ಭಾರತ, ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್ ಮತ್ತು ಸಿಷೆಲ್ಸ್. ಆಪ್ಷನ್ C ಭಾರತ, ನೇಪಾಳ, ಮಾಲ್ಡೀವ್ಸ್, ಬಾಂಗ್ಲಾದೇಶ್ ಮತ್ತು ಮಾರಿಷಸ್. ಆಪ್ಷನ್ D ಭಾರತ, ಮಾಲ್ಡೀವ್ಸ್, ಶ್ರೀಲಂಕಾ, ಸಿಷೆಲ್ಸ್ ಮತ್ತು ಬಾಂಗ್ಲಾದೇಶ್ ಅಂತ ನೀಡಲಾಗಿದೆ. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಮುಖ್ಯವಾಗಿ ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರದ ಒಂದು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವಂಥ ಉದ್ದೇಶವನ್ನು ಈ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಬರದೇ ಇರುವಂತಹ ರಾಷ್ಟ್ರ ಯಾವುದು ಅಂತಂದರೆ ಪಾಕಿಸ್ತಾನ. ಸೊ ಇದನ್ನು B ಅನ್ನು ಎಲಿಮಿನೇಟ್ ಮಾಡಿಬಿಡಿ. ಉಳಿದಂತೆ ನೇಪಾಳ ಕೂಡ ಒಂದು ಲ್ಯಾಂಡ್ ಲಾಕ್ಡ್ ದೇಶವಾಗಿದೆ. ಒಂದು ಕಡೆ ಚೀನಾ ಮತ್ತು ಭಾರತದಿಂದ ಸುತ್ತುವರಿದಂತಹ ಯಾವುದೇ ರೀತಿಯಾಗಿ ನೀರಿನ ಮೂಲಕ್ಕೆ ಕನೆಕ್ಟ್ ಆಗದೇ ಇರುವಂಥ, ಸಮುದ್ರದ ಮೂಲಕ್ಕೆ ಕನೆಕ್ಟ್ ಆಗದೇ ಇರುವಂಥ ದೇಶ. ಸೊ ಹೀಗಾಗಿ ಆಪ್ಷನ್ C ಕೂಡ ಎಲಿಮಿನೇಟ್ ಆಗುತ್ತೆ. ಉಳಿದಂತೆ ಭಾರತ, ಮಾಲ್ಡೀವ್ಸ್, ಶ್ರೀಲಂಕಾ, ಸಿಷೆಲ್ಸ್ ಮತ್ತು ಬಾಂಗ್ಲಾದೇಶ್ ಅಂತ ನೀಡಲಾಗಿದೆ. ಆದರೆ ಇದರಲ್ಲಿ ಇನ್ನೊಂದು ದೇಶ ಕೂಡ ಇನ್ಕ್ಲೂಡ್ ಆಗುತ್ತೆ, ಮಾರಿಷಸ್ ಅಂತ. ನಾವೆಲ್ಲ ಕರೆಕ್ಟಾಗಿ ಡಿಸ್ಕಸ್ ಮಾಡಿದ್ವಿ. ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಇದು ಮುಖ್ಯವಾಗಿ 5 ಪರ್ಮನೆಂಟ್ ಸದಸ್ಯರುಗಳನ್ನು ಒಳಗೊಂಡಿದೆ. ಇದರಲ್ಲಿ
ಭಾರತ, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್ ಮತ್ತು ಮಾರಿಷಸ್ ಈ 5 ಪ್ರಮುಖ ರಾಷ್ಟ್ರಗಳು ಮತ್ತು ಅಬ್ಸರ್ವರ್ ನೇಷನ್ ಆಗಿ ಸೀಶೆಲ್ಸನ್ನು ಒಳಗೊಂಡಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಆದರೆ ಇದರಲ್ಲಿ ಮಾರಿಷಸ್ ಇನ್ಕ್ಲೂಡ್ ಆಗದೇ ಇರುವುದರಿಂದ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಈ ಎಲ್ಲ 5 ರಾಷ್ಟ್ರಗಳು ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ನ ಪ್ರಮುಖ ಸದಸ್ಯರುಗಳು ಆಗಿವೆ. ಮುಂದೆ ಸಿಶೆಲ್ಸ್ ಕೂಡ ಜಾಯ್ನ್ ಆಗ್ಬೋದು. ಸದ್ಯಕ್ಕೆ ಸಿಶೆಲ್ಸ್ ಇದರ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಹೊಂದಿಲ್ಲ. ಸೊ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋಣ. ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಈ ಒಂದು ಗ್ರೂಪಿಂಗ್ಸ್ನ ಮುಖ್ಯ ಉದ್ದೇಶ ಏನು ಅಂತ ಗುರುತಿಸಬೇಕು. ಆಪ್ಷನ್ ಎ ದಕ್ಷಿಣ ಏಷ್ಯಾದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವುದು. ಆಪ್ಷನ್ ಬಿ ದೇಶೀಯ ಬೆದರಿಕೆಗಳನ್ನು ನಿಭಾಯಿಸುವ ಮೂಲಕ ಪ್ರಾದೇಶಿಕ ಭದ್ರತೆಯನ್ನು ಪರಿಹರಿಸಲು. ಆಪ್ಷನ್ ಸಿ ಸದಸ್ಯ ರಾಷ್ಟ್ರಗಳ ನಡುವೆ ವ್ಯಾಪಾರವನ್ನು ಉತ್ತೇಜಿಸುವುದು. ಆಪ್ಷನ್ ಡಿ ದಕ್ಷಿಣ ಏಷ್ಯಾದಲ್ಲಿ ರಾಜಕೀಯ ಒಕ್ಕೂಟವನ್ನು ರಚಿಸುವುದು ಅಂತ ಇದೆ. ರಾಜಕೀಯ ಒಕ್ಕೂಟ ಅಂತಂದರೆ ಯುರೋಪಿಯನ್ ಯೂನಿಯನ್ ಆಗುತ್ತೆ. ಇದೆಲ್ಲ ತಪ್ಪು. ಮತ್ತು ಕೇವಲ ವ್ಯಾಪಾರದ ಉದ್ದೇಶವನ್ನು ಮಾತ್ರ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಹೊಂದಿಲ್ಲ, ಇದು ತಪ್ಪಾಗುತ್ತೆ. ದಕ್ಷಿಣ ಏಷ್ಯಾದಲ್ಲಿ ಕೇವಲ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಇದರ ಉದ್ದೇಶ ಅಲ್ಲ, ಇದು ಕೂಡ ತಪ್ಪು. ಸೊ ಹೀಗಾಗಿ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಈ ಇಂಡಿಯನ್ ಓಷಿಯನ್ ರೀಜನ್ನಲ್ಲಿ ಅಂದರೆ ಪ್ರಾದೇಶಿಕವಾಗಿ ಭದ್ರತೆಯನ್ನು ಎನ್ಶೋರ್ ಮಾಡಿಕೊಳ್ಳುವುದರ ಮೂಲಕ ಈ ವಿದೇಶಿ ಬೆದರಿಕೆಗಳನ್ನು ನಿಭಾಯಿಸುವಂತಹ ಒಂದು ಗುರಿಯನ್ನು ಕೊಲಂಬೋ ಕಾನ್ಕ್ಲೇವ್ಸ್ ಹೊಂದಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. 2020ನೇ ಇಸವಿಯಲ್ಲಿ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವನ್ನು ಸ್ಥಾಪನೆ ಮಾಡಲಾಗುತ್ತೆ. ಮುಖ್ಯವಾಗಿ ಈ ಎಲ್ಲ ಸದಸ್ಯ ರಾಷ್ಟ್ರಗಳಾದಂತಹ ಭಾರತ, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್ ಮತ್ತು ಮಾರಿಷಸ್ ಈ 5 ರಾಷ್ಟ್ರಗಳ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಸ್ ಅಥವಾ ಈ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಮತ್ತು ಉಪ ಭದ್ರತಾ ಸಲಹೆಗಾರರ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡುವುದರ ಮೂಲಕ ಈ ಒಂದು ಇಂಡಿಯನ್ ಓಷಿಯನ್ ರೀಜನ್ನಲ್ಲಿ ಬಹುರಾಷ್ಟ್ರೀಯ ಬೆದರಿಕೆಗಳನ್ನು, ಅವರು ಎದುರಿಸ್ತಾ ಇರುವಂತಹ ಸವಾಲುಗಳನ್ನು ಮತ್ತು ಪ್ರಾದೇಶಿಕ ಭದ್ರತೆಯನ್ನು, ರೀಜನಲ್ ಸೆಕ್ಯೂರಿಟಿಯನ್ನು ಎಸ್ಟಾಬ್ಲಿಷ್ ಮಾಡುವಂತಹ ಗುರಿಯನ್ನು ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಹೊಂದಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇದರ ಮುಖ್ಯ ಕಚೇರಿ ಕೊಲಂಬೋದಲ್ಲಿ ಇದೆ. ಮುಂದಿನ ರಿವಿಷನ್ ಪ್ರಶ್ನೆ, ಟನೇಜರ್ 1 ಈ ಒಂದು ಉಪಗ್ರಹದ ಪ್ರಾಥಮಿಕ ಕಾರ್ಯ ಏನು ಅಂತ ಗುರುತಿಸಬೇಕು. ನಾಸಾದಿಂದ ಉಡಾವಣೆ ಮಾಡಲಾಗಿದೆ ಇದನ್ನು. ಆಪ್ಷನ್ ಎ ಬಾಹ್ಯಾಕಾಶ ಅವಶೇಷಗಳನ್ನು ಪತ್ತೆ ಹಚ್ಚುವುದು. ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್ ಮತ್ತು ಮೀಥೇನ್ ಇವುಗಳ ಪ್ರಮುಖ ಹೊರಸೂಸುವಿಕೆಯನ್ನು ಪತ್ತೆ ಹಚ್ಚುವುದು. ಆಪ್ಷನ್ ಸಿ ಉಪಗ್ರಹ ಘರ್ಷಣೆಯನ್ನು ಮೇಲ್ವಿಚಾರಣೆ ಮಾಡುವುದು. ಅಥವಾ ಆಪ್ಷನ್ ಡಿ ಭೂಮಿಯ ಭೂಗೋಳದ ನಕ್ಷೆ ಮಾಡುವುದು ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಜಾಗತಿಕವಾಗಿ ಈ ಗ್ಲೋಬಲ್ ವಾರ್ಮಿಂಗ್ ಅಥವಾ ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ಉಷ್ಣತೆಯನ್ನು ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂತಹ ಅನಿಲಗಳಾದಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಈ 2 ಅನಿಲಗಳ ಯಾವ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೊರಸೂಸುವಿಕೆ ಉಂಟಾಗ್ತಾ ಇದೆ ಅಂತ ಭೂಮಿಯನ್ನು ಪ್ರತಿದಿನಕ್ಕೆ ಸುಮಾರು 1,30,000 ಸ್ಕ್ವೇರ್ ಕಿಲೋಮೀಟರ್ ಸ್ಕ್ವೇರ್ ಅಥವಾ ಚದರ ಕಿಲೋಮೀಟರ್ಸ್ಗಳಷ್ಟು ಸ್ಕ್ಯಾನಿಂಗ್ ಮಾಡುವುದರ ಮೂಲಕ ಈ ಟನೇಜರ್ 1 ಅನ್ನುವ ಉಪಗ್ರಹ ಈ 2 ಪ್ರಮುಖವಾದಂತಹ ಅನಿಲಗಳ ಪತ್ತೆ ಹಚ್ಚುವಂತಹ ಒಂದು ಉದ್ದೇಶವನ್ನು ಹೊಂದಿದೆ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ವಾತಾವರಣದಲ್ಲಿರುವಂತಹ ಮೀಥೇನ್ನಿಂದಾಗಿ ಈ ಕೆಳಗಿನ ಯಾವ ಮಾಲಿನ್ಯಕಾರಕ ಉತ್ಪತ್ತಿಯಾಗುತ್ತದೆ ಅಂತ ಗುರುತಿಸಬೇಕು. ಮೀಥೇನ್ನಿಂದ ಯಾವ ಪಲ್ಯೂಟಂಟ್ ರೂಪುಗೊಳ್ಳುತ್ತೆ ಅಂತ ಗುರುತಿಸಬೇಕು. ಆಪ್ಷನ್ ಎ ಆಮ್ಲಮಳೆಯ ರಚನೆಯಾಗುತ್ತೆ. ಆಪ್ಷನ್ ಬಿ ನೆಲದ ಮಟ್ಟದ ಓಝೋನ್ ರಚನೆಯಾಗುತ್ತೆ. ಆಪ್ಷನ್ ಸಿ ಓಝೋನ್ ಪದರದ ಸವಕಳಿ ಉಂಟಾಗುತ್ತೆ. ಅಥವಾ ಆಪ್ಷನ್ ಡಿ ಸೌರ ವಿಕಿರಣಗಳ ಹೆಚ್ಚಳ ಉಂಟಾಗುತ್ತೆ ಮೀಥೇನ್ ಅನಿಲದಿಂದ ಅಂತ ನೀಡಲಾಗಿದೆ ಆಪ್ಷನ್ಸ್ಗಳನ್ನು. ಸೊ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದಂಥ ಆನ್ಸರ್ ಏನು ಅಂತಂದರೆ ಗ್ರೌಂಡ್ ಲೆವೆಲ್ ಓಝೋನ್ ಸೃಷ್ಟಿ ಆಗುವುದಕ್ಕೆ ಮುಖ್ಯ ಕಾರಣ ಯಾವುದು ಅಂತಂದರೆ ಮೀಥೇನ್ ಅಂತ ನಾವು ಇಲ್ಲಿ ಗುರುತಿಸಬೇಕು. CH4 is the main reason for ಫಾರ್ಮೇಷನ್ ಆಫ್ ಗ್ರೌಂಡ್ ಲೆವೆಲ್ ಓಝೋನ್ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಇತ್ತೀಚೆಗೆ ನಾಸಾ ಮತ್ತು ಇತರ ಪ್ರಮುಖ ಅಮೆರಿಕಾದ ಸಂಸ್ಥೆಗಳ ಮೂಲಕ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಅನ್ನುವ ರಾಕೆಟ್ನಿಂದ ಟನೇಜರ್ 1 ಅನ್ನುವ ಉಪಗ್ರಹವನ್ನು ಉಡಾವಣೆ ಮಾಡಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಜಾಗತಿಕವಾಗಿ ಇಂಗಾಲದ ಡೈಆಕ್ಸೈಡ್ ಮತ್ತು ಮೀಥೇನ್ನ ಹೊರಸೂಸುವಿಕೆಯನ್ನು ಯಾವ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೊರಸೂಸಲಾಗ್ತಾ ಇದೆ ಅಂತ
ಪತ್ತೆ ಹಚ್ಚಿ ಆ ಒಂದು ಮಾಹಿತಿಯನ್ನು ಪಬ್ಲಿಕ್ ಡೊಮೇನ್ನಲ್ಲಿ ಪಬ್ಲಿಷ್ ಮಾಡುವಂಥ ಒಂದು ಉದ್ದೇಶವನ್ನು ಈ ಟನೇಜರ್ 1 ಉಪಗ್ರಹ ಹೊಂದಿದೆ. ಇದರ ಮೂಲಕ ಈ ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾಗಿರುವಂತಹ ಅನಿಲ ಕಾರ್ಬನ್ ಡೈಆಕ್ಸೈಡ್ ಮತ್ತು ಈ ಮೀಥೇನ್ ಅದರ ಒಂದು ಮೆಜರ್ಮೆಂಟನ್ನು ಮಾಡಿ ಯಾವ ಪ್ರದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆ, ಹೊರಸೂಸಲಾಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ ಅದನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲು ಈ ಟನೇಜರ್ 1 ಉಪಗ್ರಹ ಸಾಕಷ್ಟು ಸಹಕಾರಿ ಆಗಲಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಶಾಂಪೇನ್ ಬುಡಕಟ್ಟು ಸಮುದಾಯ ಎಲ್ಲಿ ವಾಸಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಅಂಡಮಾನ್ ದ್ವೀಪಗಳು, ಆಪ್ಷನ್ 2 ಗ್ರೇಟ್ ನಿಕೋಬಾರ್ ದ್ವೀಪಗಳು, ಆಪ್ಷನ್ ಸಿ ಲಕ್ಷದ್ವೀಪ, ಆಪ್ಷನ್ ಡಿ ದಕ್ಷಿಣ ಅಂಡಮಾನ್ ದ್ವೀಪ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಗ್ರೇಟ್ ನಿಕೋಬಾರ್ ದ್ವೀಪದ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಂಪೇನ್ ಬುಡಕಟ್ಟು ಸಮುದಾಯದವರು ವಾಸಿಸ್ತಾ ಇದ್ದಾರೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಶಾಂಪೇನ್ ಬುಡಕಟ್ಟು ಸಮುದಾಯದವರ ಆವಾಸ ಸ್ಥಾನದ ಸಂರಕ್ಷಿತ ಪ್ರದೇಶ ಅಲ್ಲ ಅಂತ ಗುರುತಿಸಬೇಕು. ಆಪ್ಷನ್ ಎ ಕ್ಯಾಂಪ್ಬೆಲ್ ಬೇ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಬಿ ಗಲಾಥಿಯಾ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಸಿ ಗ್ರೇಟ್ ನಿಕೋಬಾರ್ ಬಯೋಸ್ಫಿಯರ್ ರಿಸರ್ವ್ ಅಥವಾ ಜೀವಗೋಳ ಮೀಸಲು, ಆಪ್ಷನ್ ಸಿ ಕಚ್ ಜೀವಗೋಳ ಮೀಸಲು ಬಯೋಸ್ಫಿಯರ್ ರಿಸರ್ವ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ. ಕಚ್ ಬಯೋಸ್ಫಿಯರ್ ರಿಸರ್ವನ್ನು ಹೊರತುಪಡಿಸಿ ಈ ಮೇಲೆ ತಿಳಿಸಲಾದಂತಹ ಕ್ಯಾಂಪ್ಬೆಲ್ ಬೇ ನ್ಯಾಷನಲ್ ಪಾರ್ಕ್, ಗಲಾಥಿಯಾ ನ್ಯಾಷನಲ್ ಪಾರ್ಕ್, ಗ್ರೇಟ್ ನಿಕೋಬಾರ್ ಜೀವಗೋಳ ಮೀಸಲು ಪ್ರದೇಶ ಈ 3 ಸಂರಕ್ಷಿತ ಪ್ರದೇಶಗಳಲ್ಲಿ ವಾಸಿಸ್ತಾ ಇರುವಂತಹ ಮಂಗೋಲಾಯ್ಡ್ ಜನಾಂಗಕ್ಕೆ ಸಂಬಂಧಿಸಿದಂತಹ ಬುಡಕಟ್ಟು ಸಮುದಾಯ ಯಾವುದು ಅಂತಂದರೆ ಶಾಂಪೇನ್ ಟ್ರೈಬ್ಸ್ ಅಂತ ನಾವು ಇಲ್ಲಿ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುಖ್ಯವಾಗಿ ಈ 95% ಮಳೆ ಕಾಡುಗಳನ್ನು ಹೊಂದಿರುವಂತಹ ಈ ಗ್ರೇಟ್ ನಿಕೋಬಾರ್ ಪ್ರದೇಶದಲ್ಲಿ ವಾಸಿಸ್ತಾ ಇರುವಂತಹ ಜನ ಶಾಂಪೇನ್ ಬುಡಕಟ್ಟು ಸಮುದಾಯದವರು. ಭಾರತದಲ್ಲಿ ಇವರನ್ನು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಗುರುತಿಸಲಾಗುತ್ತೆ. ಈ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದಂತೆ ಈ ತಂತ್ರಜ್ಞಾನ ಅಭಿವೃದ್ಧಿ ನಿಧಿಯನ್ನು ಸರ್ಕಾರದಿಂದ ಅಲಾಟ್ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಜೈವಿಕ ತಂತ್ರಜ್ಞಾನ, ಆಪ್ಷನ್ 2 ಕಂಪ್ಯೂಟರ್ ವಿಜ್ಞಾನ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಪ್ಷನ್ 3 ರಕ್ಷಣಾ ತಂತ್ರಜ್ಞಾನ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ ನೀಡಲಾಗಿತ್ತು. ಸೊ ಈ ಇಮೇಜ್ನಲ್ಲಿ DRDOದ ಲೋಗೋವನ್ನು ಕೂಡ ನೀವು ನೋಡಿದರೂ ಕೂಡ ಯಾವ ವಲಯ ಅಂತ ಈಸಿಯಾಗಿ ಗೆಸ್ ಮಾಡ್ಬೋದಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ರಕ್ಷಣಾ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯನ್ನು ಮಾಡುವಂತಹ ಉದ್ದೇಶದಿಂದ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡನ್ನು ಸರ್ಕಾರದಿಂದ ಅಲೋಕೇಟ್ ಮಾಡಲಾಗ್ತಾ ಇದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಈ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡ್ ಕುರಿತಾದಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗೋದ್ರಿಂದ ಅವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಭಾರತ ಸರ್ಕಾರದ ಈ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ನ ಅಡಿಯಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಭಾರತವನ್ನು ಸ್ವಾವಲಂಬಿ ಮಾಡುವಂತಹ ಒಂದು ಉದ್ದೇಶದಿಂದ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಈ ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ DRDO ಸಂಸ್ಥೆಯ ಮೂಲಕ ಭಾರತದ 3 ಪಡೆಗಳಾದಂತಹ ಭೂಸೇನೆ, ವಾಯುಸೇನೆ ಮತ್ತು ಈ ನೌಕಾಸೇನೆಗೆ ಸಂಬಂಧಪಟ್ಟಂತಹ ಅವಕ್ಕೆ ಅವಶ್ಯಕ ಇರುವಂತಹ ಉಪಕರಣಗಳನ್ನು ಅಥವಾ ವೆಪನರಿ ಸಿಸ್ಟಮ್ಸ್ಗಳನ್ನು ಭಾರತದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿ ಮಾಡುವಂತಹ ಉದ್ದೇಶದಿಂದ DRDO ಸಂಸ್ಥೆಯ ಮೂಲಕ ಈ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಫಂಡನ್ನು ಕಾರ್ಯಗತಗೊಳಿಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅಷ್ಟೇ ಅಲ್ಲದೆ ಈ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳು ಮತ್ತು ಈ ಸಾರ್ವಜನಿಕ ಮತ್ತು ಖಾಸಗಿ ಕೈಗಾರಿಕಾ ವಲಯಗಳು, ಅದರಲ್ಲೂ ಮುಖ್ಯವಾಗಿ ಈ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳು MSME ವಲಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಆರ್ಡರ್ಸ್ಗಳನ್ನು ನೀಡುವುದರ ಮೂಲಕ, ಅವುಗಳ ಭಾಗವಹಿಸುವಿಕೆಯ ಮೂಲಕ ಈ ತಂತ್ರಜ್ಞಾನ ಅಭಿವೃದ್ಧಿ ನಿಧಿಯನ್ನು ಬಳಸಲಾಗುವುದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ MSME ಸೆಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇಂಪಾರ್ಟೆಂಟ್ ಆದಂತಹ ನ್ಯೂಸ್ ಮೇಲಿಂದ ಮೇಲೆ ಬರ್ತಾ ಇದೆ. ಸೊ ಹೀಗಾಗಿ MSME ಬಗ್ಗೆ ಕೂಡ ನೀವು ಅವೇರ್ ಆಗಿರಿ. ಯಾಕಂದರೆ ಇದು ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡುವಂತಹ ಒಂದು ವಲಯ ಆಗಿದೆ. ಸೊ ಈ MSMEಯನ್ನು ಪ್ರೋತ್ಸಾಹ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರದಿಂದ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಫಾರ್ ಎಕ್ಸಾಂಪಲ್
ಲೋನ್ಗಳನ್ನು ನೀಡುವುದಾಗಿರ್ಬೋದು, ಅಥವಾ ಈ ಹೆಚ್ಚಿನ ಒಂದು ಸಬ್ಸಿಡೀಸ್ಗಳನ್ನು ಒದಗಿಸಿ ಅವುಗಳಿಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವನ್ನು ಒದಗಿಸುವುದಾಗಿರ್ಬೋದು. ಸೊ ಈ ರೀತಿಯಾಗಿ ಸ್ಟಾರ್ಟಪ್ಗಳಿಗೆ ಮತ್ತು MSME ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಉತ್ಪಾದನೆಯನ್ನು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರನ್ನು ಪ್ರೋತ್ಸಾಹಿಸುವಂತಹ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ಭಾರತವನ್ನು ಈ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಾವಲಂಬಿಯನ್ನಾಗಿ ಮಾಡುವಂತಹ ಉದ್ದೇಶದಿಂದ ಈ ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡನ್ನು ಸರ್ಕಾರದಿಂದ ವಿತರಣೆ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರುವಂತಹ ಸಂಸ್ಥೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ರಕ್ಷಣಾ ಕ್ಷೇತ್ರ ಅಂತ ಸರಿಯಾದಂಥ ಆನ್ಸರ್ ಆಗುತ್ತೆ. ಭಾರತದಲ್ಲಿ ಸ್ವತಂತ್ರ ಪೂರ್ವವಾಗಿ ಮೊದಲ ಕಾನೂನು ಆಯೋಗವನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಫಸ್ಟ್ ಲಾ ಕಮಿಷನ್ ಆಫ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 1823, ಆಪ್ಷನ್ ಬಿ 1834, ಆಪ್ಷನ್ ಸಿ 1857 ಅಥವಾ ಆಪ್ಷನ್ ಡಿ 1872 ಅಂತ ನೀಡಲಾಗಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ 1833ನೇ ಇಸವಿಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಜಾರಿಗೊಂಡಂತಹ ಚಾರ್ಟರ್ ಆ್ಯಕ್ಟ್ನ ಅಡಿಯಲ್ಲಿ ಲಾರ್ಡ್ ಮೆಕಾಲೆ ಅಧ್ಯಕ್ಷತೆಯ ಅಡಿಯಲ್ಲಿ 1834ನೇ ಇಸವಿಯಲ್ಲಿ ಮೊದಲ ಲಾ ಕಮಿಷನ್ ಆಫ್ ಇಂಡಿಯಾ, ಮೊದಲ ಭಾರತದ ಕಾನೂನು ಆಯೋಗವನ್ನು ಸ್ಥಾಪನೆ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದ ಕಾನೂನು ಆಯೋಗ ಈ ಕೆಳಗಿನ ಯಾವ ರೀತಿಯ ಸಂಸ್ಥೆಯಾಗಿದೆ ಅಂತ ಗುರುತಿಸಬೇಕು. ಆಪ್ಷನ್ ಎ ಇದೊಂದು ಸಂವಿಧಾನಿಕ ಸಂಸ್ಥೆ, ಆಪ್ಷನ್ ಬಿ ಶಾಸನಬದ್ಧ ಸಂಸ್ಥೆ, ಆಪ್ಷನ್ ಸಿ ಕಾರ್ಯನಿರ್ವಾಹಕ ಸಂಸ್ಥೆ ಅಥವಾ ಆಪ್ಷನ್ ಡಿ ನ್ಯಾಯಾಂಗ ಸಂಸ್ಥೆ ಅಂತ ಆಪ್ಷನ್ಸ್ಗಳಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ. ಎಕ್ಸಿಕ್ಯೂಟಿವ್ ಆರ್ಡರ್ಗಳ ಮೂಲಕ ಅಥವಾ ಕಾರ್ಯಾಂಗದ ಒಂದು ಆದೇಶದ ಮೂಲಕ ಜಾರಿಗೊಂಡಂತಹ ಆಯೋಗ ಭಾರತದ ಕಾನೂನು ಆಯೋಗ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಇತ್ತೀಚೆಗೆ ನಮ್ಮ ರಾಷ್ಟ್ರಪತಿಗಳಿಂದ 23ನೇ ಸ್ವತಂತ್ರ ಭಾರತದ ಕಾನೂನು ಆಯೋಗವನ್ನು ರಚನೆ ಮಾಡುವಂತಹ ನಿಟ್ಟಿನಲ್ಲಿ ಅನುಮೋದನೆಯನ್ನು ನೀಡಲಾಯಿತು ಅಂತ ನಾವು ಕಾಂಟೆಕ್ಸ್ಟ್ನಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದು ಒಂದು ಕಾರ್ಯನಿರ್ವಾಹಕ ಸಂಸ್ಥೆ ಆಗಿದೆ. ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಸ್ಥಾಪನೆ ಆಗುವಂತಹ ಒಂದು ಸಂಸ್ಥೆಯಾಗಿದೆ. ಇದನ್ನು ಭಾರತದ ಕಾನೂನು ಆಯೋಗವಂತ ನಾವು ಗುರುತಿಸ್ತೇವೆ. ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಮತ್ತು ಶಾಸನಬದ್ಧ ಸಂಸ್ಥೆ ಕೂಡ ಅಲ್ಲ. ಸ್ಟ್ಯಾಟ್ಯೂಟರಿ ಸ್ಥಾನಮಾನವನ್ನು ಲಾ ಕಮಿಷನ್ ಆಫ್ ಇಂಡಿಯಾ ಹೊಂದಿಲ್ಲ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದರ ಮುಖ್ಯ ಕಾರ್ಯಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ಸಾಕಷ್ಟು ಸಂಖ್ಯೆಯ ಕಾನೂನು ತಜ್ಞರನ್ನು ಒಳಗೊಂಡಿರುವಂತಹ ಲಾ ಕಮಿಷನ್ ಆಫ್ ಇಂಡಿಯಾ ಮುಖ್ಯವಾಗಿ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂತಹ ಕಾನೂನುಗಳನ್ನು ಮೌಲ್ಯಮಾಪನ ಮಾಡುವುದು, ಅವುಗಳ ಬಗ್ಗೆ ಡೀಟೇಲ್ ಆದಂತಹ ಸಂಶೋಧನೆ ಮಾಡುವುದು ಮತ್ತು ಮುಖ್ಯವಾಗಿ ಕಾನೂನು ಮತ್ತು ನ್ಯಾಯ ಸಚಿವಾಲಯಕ್ಕೆ ಸಲಹಾ ಸಂಸ್ಥೆಯಾಗಿ ಇದನ್ನು ಗುರುತಿಸಲಾಗುತ್ತೆ. ಸ್ವತಂತ್ರ ಭಾರತದ ಸಂದರ್ಭದಲ್ಲಿ ಮೊದಲ ಬಾರಿಗೆ 1955ನೇ ಇಸವಿಯಲ್ಲಿ ಆಗಿನ ಅಟಾರ್ನಿ ಜನರಲ್ ಆಗಿದ್ದಂತಹ ಶ್ರೀ MC ಸೆಟಲ್ವಾಡ್ ಅವರು ಮೊದಲ ಭಾರತದ ಕಾನೂನು ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸ್ವತಂತ್ರ ಪೂರ್ವದಲ್ಲಿ 1834ನೇ ಇಸವಿಯಲ್ಲಿ ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಭಾರತದ ಕಾನೂನು ಆಯೋಗವನ್ನು ಸ್ಥಾಪನೆ ಮಾಡಲಾಗಿತ್ತು. ಮುಂದಿನ ರಿವಿಷನ್ ಪ್ರಶ್ನೆ, H1N1 ವೈರಸ್ ಪ್ರಾಥಮಿಕವಾಗಿ ಈ ಕೆಳಗಿನ ಯಾವ ರೀತಿಯ ಕಾಯಿಲೆಯನ್ನು ಉಂಟು ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಜೀರ್ಣಕ್ರಿಯೆ. ಆಪ್ಷನ್ ಬಿ ಉಸಿರಾಟದ ಕಾಯಿಲೆಗಳು, ಆಪ್ಷನ್ ಸಿ ಚರ್ಮದ ಸೋಂಕುಗಳು ಅಥವಾ ಆಪ್ಷನ್ ಡಿ ನರವೈಜ್ಞಾನಿಕ ಅಥವಾ ನ್ಯೂರೋಲಾಜಿಕಲ್ ಡಿಸಾರ್ಡರ್ಗಳು ಅಂತ ಇದೆ, ಅಸ್ವಸ್ಥತೆಗಳು ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಅಥವಾ ರೆಸ್ಪಿರೇಟರಿ ಕಾಯಿಲೆಗಳನ್ನು ತಂದೊಡ್ಡುವಂತಹ ವೈರಸ್ H1N1 ವೈರಸ್ ಆಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ ಭಾರತದಾದ್ಯಂತ ಸುಮಾರು 9,000 H1N1 ಪ್ರಕರಣಗಳನ್ನು ಅಥವಾ ಹಂದಿ ಜ್ವರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ, ರೆಕಾರ್ಡ್ ಮಾಡಲಾಗಿದೆ ಅಂತ. 178 ಸಾವುಗಳು ಕೂಡ H1N1 ಇನ್ಫ್ಲೂಯೆನ್ಸಾ ಎ ವೈರಸ್ನಿಂದ
ಆಗಿವೆ ಅಂತ ರೆಕಾರ್ಡ್ ಮಾಡಲಾಗಿದೆ. ಇದು ಮುಖ್ಯವಾಗಿ ಒಂದು ರೆಸ್ಪಿರೇಟರಿ ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಯನ್ನು ತಂದೊಡ್ಡುವಂತಹ ರೋಗ ಆಗಿದೆ. ಮಾನವ ಮತ್ತು ಹಂದಿಗಳ ಉಸಿರಾಟದಿಂದ ಬರುವಂತಹ ಒಂದು ಸಲೈವಾ ಅಥವಾ ಆ ಹನಿಗಳ ಸಂಪರ್ಕಕ್ಕೆ ಬರುವುದರಿಂದ ಆರೋಗ್ಯವಂತ ವ್ಯಕ್ತಿ H1N1 ಇನ್ಫ್ಲೂಯೆನ್ಸಾ ವೈರಸ್ಸಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಒಡಿಶಾದ ಹೊರತಾಗಿ ಅಂದರೆ ಒಡಿಶಾವನ್ನು ಒಳಗೊಂಡಂತೆ ಭಾರತದ ಯಾವ ರಾಜ್ಯಗಳಲ್ಲಿ ಈ ಸೌರ ಬುಡಕಟ್ಟು ಸಮುದಾಯದವರ ಜನರನ್ನು ನಾವು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ತಮಿಳುನಾಡು ಮತ್ತು ಕೇರಳ, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಜಾರ್ಖಂಡ್, ಮಧ್ಯಪ್ರದೇಶ, ಅಸ್ಸಾಂ, ಆಪ್ಷನ್ ಸಿ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಮಾತ್ರ, ಆಪ್ಷನ್ ಡಿ ಉತ್ತರ ಪ್ರದೇಶ್ ಮತ್ತು ಹರಿಯಾಣದಲ್ಲಿ ಮಾತ್ರ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಒಡಿಶಾವನ್ನು ಒಳಗೊಂಡಂತೆ ಪ್ಲಸ್ ಆಂಧ್ರ ಪ್ರದೇಶ್, ಜಾರ್ಖಂಡ್, ಮಧ್ಯಪ್ರದೇಶ್, ಅಸ್ಸಾಂನಲ್ಲಿ ಸ್ವಲ್ಪ ಸಂಖ್ಯೆಯ ಸೌರ ಬುಡಕಟ್ಟು ಸಮುದಾಯದ ಜನರನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಇದು ಒಂದು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ ಆಗಿದೆ. ಮುಖ್ಯವಾಗಿ ಒಡಿಶಾದಲ್ಲಿ ಮತ್ತು ಇತರ ಕೆಲವೊಂದಿಷ್ಟು ಈಗ ಡಿಸ್ಕಸ್ ಮಾಡಿದಂತಹ ರಾಜ್ಯಗಳಲ್ಲಿ ಕಂಡುಬರುವಂತಹ ಭಾರತದ ಪ್ರಾಚೀನ ಬುಡಕಟ್ಟುಗಳಲ್ಲಿ ಒಂದಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇತ್ತೀಚೆಗೆ ಒಡಿಶಾ ಸರ್ಕಾರದಿಂದ ಈ ಸೌರ ಬುಡಕಟ್ಟು ಸಮುದಾಯದವರು ಪೂರ್ವಜರ ಅಂದರೆ ಪ್ರಾಚೀನವಾಗಿ ಇದ್ದಂತಹ ಪೂರ್ವಜರಿಂದ ನೆಲೆಸಿದ್ದಂತಹ ಭೂಮಿಯಲ್ಲಿ ವಾಸಿಸುವಂತಹ ಹಕ್ಕನ್ನು ಇವರಿಗೆ ನೀಡಲಾಗಿದೆ ಒಡಿಶಾ ಸರ್ಕಾರದಿಂದ ಅಂತ ನಾವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಫೆರೋಮೋನ್ಗಳು ಅಂದರೆ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಆಂತರಿಕವಾಗಿ ಸ್ರವಿಸುವಂತಹ ರಾಸಾಯನಿಕ ವಸ್ತುಗಳನ್ನು ಫೆರೋಮೋನ್ಗಳು ಅಂತ ಇದೆ. ಆಪ್ಷನ್ ಬಿ ಈ ಜೀವಿಗಳ ವರ್ತನೆಯ ಮೇಲೆ ಪ್ರಭಾವ ಬೀರುವಂತಹ ಬಾಹ್ಯವಾಗಿ ಸ್ರವಿಸುವಂತಹ ರಾಸಾಯನಿಕ ವಸ್ತುಗಳಾಗಿವೆ ಅಂತ ಇದೆ. ಆಪ್ಷನ್ ಸಿ ಫೆರೋಮೋನ್ಗಳು ಅಂದರೆ ಮೆದುಳಿನಿಂದ ಉತ್ಪತ್ತಿಯಾಗುವಂತಹ ಹಾರ್ಮೋನ್ಗಳಾಗಿವೆ ಅಂತ ಇದೆ. ಆಪ್ಷನ್ ಡಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂತಹ ಎನ್ಸೈಮ್ಗಳು ಅಥವಾ ಕಿಣ್ವಗಳನ್ನು ಫೆರೋಮೋನ್ಸ್ಗಳು ಅಂತ ಕರೀತಾರೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, ಒಂದೇ ಜಾತಿಯ ಜೀವಿಗಳು ಪರಸ್ಪರ ಸಂವಹನ ಕ್ರಿಯೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಸ್ರವಿಸುವಂತಹ ಬಾಹ್ಯ ಅಂಗಗಳಿಂದ ಸ್ರವಿಸುವಂತಹ ರಾಸಾಯನಿಕವನ್ನು ಫೆರೋಮೋನ್ಗಳು ಅಂತ ಕರೆಯಲಾಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಪ್ರಾಣಿಗಳ ಹೊರತಾಗಿ ಈ ಕೆಳಗಿನ ಯಾವ ಜೀವಿಗಳು ಫೆರೋಮೋನ್ಗಳನ್ನು ಬಳಸುತ್ತವೆ ಅಥವಾ ಸ್ರವಿಸುತ್ತವೆ, ಸೆಕ್ರೀಟ್ ಮಾಡುತ್ತವೆ ಅಂತ ಇದೆ. ಆಪ್ಷನ್ ಎ ಸಸ್ತನಿಗಳು ಮಾತ್ರ, ಆಪ್ಷನ್ ಬಿ ಶಿಲೀಂಧ್ರಗಳು, ಲೋಳೆ ಅಚ್ಚುಗಳು ಮತ್ತು ಪಾಚಿಗಳು, ಆಪ್ಷನ್ ಸಿ ಕೀಟಗಳು ಮಾತ್ರ ಅಥವಾ ಆಪ್ಷನ್ ಡಿ ಬ್ಯಾಕ್ಟೀರಿಯಾಗಳು ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಸಾಮಾನ್ಯ ಪ್ರಾಣಿಗಳನ್ನು ಕೀಟಗಳನ್ನು ಹೊರತುಪಡಿಸಿ ಶಿಲೀಂಧ್ರಗಳು, ಲೋಳೆ ಅಚ್ಚುಗಳು, ಪಾಚಿಗಳು ಈ ರೀತಿಯಾದಂತಹ ಪ್ರಮುಖ ಸೂಕ್ಷ್ಮಜೀವಿಗಳು ಸಹ ಈ ಫೆರೋಮೋನ್ ಅನ್ನುವ ರಾಸಾಯನಿಕವನ್ನು ಸ್ರವಿಸುತ್ತವೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸೊ ಇತ್ತೀಚೆಗೆ ಈ ಫೆರೋಮೋನ್ಗಳ ಒಂದು ಸ್ರವಿಸುವಿಕೆಯನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಅಧ್ಯಯನವನ್ನು ಮಾಡಲಾಗಿದ್ದು, ವಿಜ್ಞಾನಿಗಳಿಂದ ಈ ಕೀಟ ನಿಯಂತ್ರಣ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಮತ್ತು ಕೀಟಗಳ ನಿರ್ವಹಣೆ ಮಾಡುವಂತಹ ನಿಟ್ಟಿನಲ್ಲಿ ತಗಲುವಂತಹ ವೆಚ್ಚವನ್ನು ಈ ಒಂದು ಹೊಸ ಅಧ್ಯಯನದ ಮೂಲಕ ಫೆರೋಮೋನ್ಗಳನ್ನು ನಿಯಂತ್ರಣ ಮಾಡುವುದರ ಮೂಲಕ ಈ ವೆಚ್ಚವನ್ನು ಕಡಿಮೆ ಮಾಡಲು ಸಾಧ್ಯವಿದೆ ಅಂತ ಇತ್ತೀಚೆಗೆ ವಿಜ್ಞಾನಿಗಳಿಂದ ಮಾಹಿತಿಯನ್ನು ಒಂದು ಸ್ಟೇಟ್ಮೆಂಟನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಫೆರೋಮೋನ್ಗಳ ಬಗ್ಗೆ ನಾವು ಡೀಟೇಲ್ ಆಗಿ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಫೆರೋಮೋನ್ಗಳು ಅಂತಂದರೆ ಒಂದೇ ಜಾತಿಯ ಜೀವಿಗಳು ಪರಸ್ಪರ ಸಂವಹನ ಕ್ರಿಯೆಯನ್ನು ಮಾಡುವುದು ಮತ್ತು ಇತರ ತಮ್ಮ ಸಹಪಾಠಿಗಳ ನಡವಳಿಕೆಗಳನ್ನು, ಅವುಗಳ ಬಿಹೇವಿಯರನ್ನು ಸ್ಟಿಮ್ಯುಲೇಟ್ ಮಾಡಿ ಅವುಗಳ ಒಂದು ಇನ್ಫ್ಲೂಯೆನ್ಸ್ ಮಾಡುವಂತಹ ನಿಟ್ಟಿನಲ್ಲಿ ಎಚ್ಚರಿಕೆ ನೀಡುವುದಾಗಿರ್ಬೋದು ಅಥವಾ ಈ ಆಹಾರದ ಒಂದು ಮೂಲಗಳ ಬಗ್ಗೆ, ಆಹಾರ ಪದಾರ್ಥಗಳ ಬಗ್ಗೆ ಒಂದು ಸೂಚನೆಯನ್ನು ನೀಡುವುದಾಗಿರ್ಬೋದು ಅಥವಾ ಸಂತಾನೋತ್ಪತ್ತಿಯ ಕ್ರಿಯೆಯಲ್ಲಿ ಆಕರ್ಷಣೆಯನ್ನು ಮಾಡುವುದಾಗಿರ್ಬೋದು. ಈ ರೀತಿಯಾದಂತಹ ಪ್ರಮುಖ ಸಂವಹನ ಮಾಡುವಂತಹ ನಿಟ್ಟಿನಲ್ಲಿ ಬಳಸಲಾಗುವಂತಹ ಒಂದು ಸ್ರವಿಸಲಾಗುವಂತಹ ಮತ್ತು ಈ ಬಾಹ್ಯ ಅಂಗಗಳಿಂದ ಸ್ರವಿಸಲಾಗುವಂತಹ ರಾಸಾಯನಿಕ ಪದಾರ್ಥವನ್ನು ಫೆರೋಮೋನ್ಗಳು ಅಂತ ಅಂತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ಒಂದು ಎಕ್ಸಾಂಪಲನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಯಾವ ರೀತಿಯಾಗಿ ಒಂದು ನಿರ್ದಿಷ್ಟವಾದಂತಹ ಈ ಜೇನುನೊಣ ಬಂದು ಒಬ್ಬ ವ್ಯಕ್ತಿಯನ್ನು ಕಚ್ಚಿದಾಗ ಬಿಡುಗಡೆ ಮಾಡುವಂತಹ ಈ ಫೆರೋಮೋನ್ನಿಂದ ಆಕರ್ಷಿತವಾಗಿ ಇತರ ಜೇನುನೊಣಗಳು ಕೂಡ ಬಂದು ಆ ವ್ಯಕ್ತಿಯನ್ನು ಕಚ್ಚುವುದನ್ನು ನಾವೆಲ್ಲ ಅಬ್ಸರ್ವ್ ಮಾಡಿರ್ತೇವೆ. ಸೊ ಆ ಒಂದು ಸಿಕ್ರೀಟ್ ಮಾಡುವಂತಹ ರಾಸಾಯನಿಕವನ್ನು ಫೆರೋಮೋನ್ಸ್ಗಳು ಅಂತ ಕರೀತಾರೆ.
ಮುಂದಿನ ರಿವಿಷನ್ ಪ್ರಶ್ನೆ, ತೃಷ್ಣಾ ಸ್ಟ್ಯಾಂಡ್ಸ್ ಫಾರ್, ಈ ತೃಷ್ಣಾ ಅನ್ನುವ ಮಿಷನ್ಗೆ ಸಂಬಂಧಪಟ್ಟಂತೆ ಈ ತೃಷ್ಣಾ ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಥರ್ಮಲ್ ರಿಸರ್ಚ್ ಇನಿಷಿಯೇಟಿವ್ ಫಾರ್ ನ್ಯಾಚುರಲ್ ರಿಸೋರ್ಸಸ್. ಆಪ್ಷನ್ ಬಿ ಥರ್ಮಲ್ ಇನ್ಫ್ರಾರೆಡ್ ಇಮೇಜಿಂಗ್ ಸ್ಯಾಟಲೈಟ್ ಫಾರ್ ಹೈ ರೆಸಲ್ಯೂಷನ್ ನ್ಯಾಚುರಲ್ ರಿಸೋರ್ಸ್ ಅಸೆಸ್ಮೆಂಟ್. ಆಪ್ಷನ್ ಸಿ ಥರ್ಮಲ್ ಇಮೇಜಿಂಗ್ ರಿಸೋರ್ಸ್ ಸ್ಯಾಟಲೈಟ್, ಅಥವಾ ಆಪ್ಷನ್ ಡಿ ಟೆಂಪರೇಚರ್ ರೆಗ್ಯುಲೇಷನ್ ಇನ್ ಹೈ ಆಲ್ಟಿಟ್ಯೂಡ್ ಏರಿಯಾಸ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ, ತೃಷ್ಣಾ ಮಿಷನ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಭೂಮಿಯ ಮೇಲ್ಮೈ ಮೇಲಿನ ಥರ್ಮಲ್ ಇಮೇಜಿಂಗನ್ನು, ಹೈ ರೆಸಲ್ಯೂಷನ್ ಇಮೇಜಸ್ಗಳನ್ನು ತೆಗೆಯುವುದರ ಮೂಲಕ ಭೂಮಿಯ ಸಂಪನ್ಮೂಲಗಳನ್ನು ಮೌಲ್ಯಮಾಪನ ಮಾಡುವಂಥ ಉದ್ದೇಶವನ್ನು ಹೊಂದಿದೆ. ಸೊ ಹೀಗಾಗಿ ಥರ್ಮಲ್ ಇನ್ಫ್ರಾರೆಡ್ ಇಮೇಜಿಂಗ್ ಸ್ಯಾಟಲೈಟ್ ಫಾರ್ ಹೈ ರೆಸಲ್ಯೂಷನ್ ನ್ಯಾಚುರಲ್ ರಿಸೋರ್ಸ್ ಅಸೆಸ್ಮೆಂಟ್ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ದಿಸ್ ಈಸ್ ದ ಫುಲ್ ಫಾರ್ಮ್ ಆಫ್ ತೃಷ್ಣಾ, TRISHNA ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಎರಡು ಸಂಸ್ಥೆಗಳು ತೃಷ್ಣಾ ಮಿಷನ್ನಲ್ಲಿ ಪರಸ್ಪರ ಸಹಕರಿಸುತ್ತವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ನಾಸಾ ಮತ್ತು ESA, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಆಪ್ಷನ್ ಬಿ ಇಸ್ರೋ ಮತ್ತು CNES. ಆಪ್ಷನ್ ಸಿ ಜಾಕ್ಸಾ ಮತ್ತು ನಾಸಾ. ಆಪ್ಷನ್ ಡಿ ಇಸ್ರೋ ಮತ್ತು ನಾಸಾ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋ ಮತ್ತು ಫ್ರಾನ್ಸ್ ದೇಶದ CNES ಅನ್ನುವ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳು ಪರಸ್ಪರ ಸಹಕಾರ ಮಾಡುವುದರೊಂದಿಗೆ ತೃಷ್ಣಾ ಮಿಷನ್ನನ್ನು ಲಾಂಚ್ ಮಾಡುತ್ತಿವೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಭಾರತ ಮತ್ತು ಫ್ರಾನ್ಸ್ ದೇಶಗಳ ಒಂದು ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಅಥವಾ ಉಡಾವಣೆ ಆಗ್ತಾ ಇರುವಂತಹ ಒಂದು ಉಪಗ್ರಹ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ತೃಷ್ಣಾ ಮಿಷನ್ನ ಫುಲ್ ಫಾರ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಥರ್ಮಲ್ ಇನ್ಫ್ರಾರೆಡ್ ಇಮೇಜಿಂಗ್ ಸ್ಯಾಟಲೈಟ್ ಫಾರ್ ಹೈ ರೆಸಲ್ಯೂಷನ್ ನ್ಯಾಚುರಲ್ ರಿಸೋರ್ಸ್ ಅಸೆಸ್ಮೆಂಟ್ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಮುಖ್ಯವಾಗಿ ಭೂಮಿಯ ಮೇಲ್ಮೈ ಮೇಲೆ ಇರುವಂತಹ ಈ ಪರಿಸರದ ಮೇಲ್ವಿಚಾರಣೆ ಮಾಡುವುದಾಗಿರ್ಬೋದು, ಅಥವಾ ಉಷ್ಣತೆಯ ಬಗ್ಗೆ ಮಾಹಿತಿಯನ್ನು ಒದಗಿಸುವುದಾಗಿರ್ಬೋದು. ಅದರಲ್ಲೂ ಕೂಡ ಮುಖ್ಯವಾಗಿ ಭೂಮಿಯ ಮೇಲ್ಮೈ ಮೇಲಿನ ಈ ಸಂಪನ್ಮೂಲಗಳ ಮಾಹಿತಿಯನ್ನು ರವಾನೆ ಮಾಡುವಂತಹ ಒಂದು ಉದ್ದೇಶದಿಂದ ತೃಷ್ಣಾ ಮಿಷನ್ನನ್ನು ಭಾರತ ಮತ್ತು ಫ್ರಾನ್ಸ್ ದೇಶಗಳ ಸಹಭಾಗಿತ್ವದಲ್ಲಿ ಲಾಂಚ್ ಮಾಡಲಾಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡಿದ್ವಿ. ಸೊ ಇಸ್ರೋ ಮತ್ತು ಫ್ರಾನ್ಸ್ ದೇಶದ CNES ಅನ್ನುವ ಈ ಎರಡು ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಈ ತೃಷ್ಣಾ ಮಿಷನ್ನನ್ನು ಲಾಂಚ್ ಮಾಡಲಾಗ್ತಾ ಇದೆ. ಇದರ ಫುಲ್ ಫಾರ್ಮ್ ಸೆಂಟರ್ ನ್ಯಾಷನಲ್ ಡಿ ಎಟೂಡ್ಸ್ ಸ್ಪ್ಯಾಟಿಯಲ್ಸ್ ಅಂತ ಇದೆ. ಇದು ಫ್ರೆಂಚ್ ಭಾಷೆಯಲ್ಲಿ ನೀಡಲಾಗಿದೆ. ಸೊ ಶಾರ್ಟ್ ಆಗಿ ನಾವು CNES ಅಂತ ನೆನ್ಪಿಟ್ಕೊಂಡ್ರೂ ಸಾಕು. ಸೊ ಇದರ ಅಧ್ಯಯನಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ತಾಪಮಾನಗಳು, ಸಸ್ಯವರ್ಗದ ಆರೋಗ್ಯ, ಈ ಭೂಮಿಯ ಮೇಲಿನ ನೀರಿನ ಚಕ್ರ ಅಥವಾ ಈ ವಾಟರ್ ಸೈಕಲ್ನ ಡೈನಾಮಿಕ್ಸ್ಗಳು, ಜ್ವಾಲಾಮುಖಿ ಚಟುವಟಿಕೆಗಳು, ಗ್ಲೇಷಿಯರ್ಸ್ಗಳ ಡೈನಾಮಿಕ್ಸ್ಗಳಾಗಿರ್ಬೋದು, ಅರ್ಬನ್ ಹೀಟ್ ಐಲ್ಯಾಂಡ್ಸ್ಗಳ ಬಗ್ಗೆ ಅಧ್ಯಯನ ಮಾಡುವುದಾಗಿರ್ಬೋದು. ಈ ರೀತಿಯಾದಂಥ ಸಾಕಷ್ಟು ಉದ್ದೇಶಗಳನ್ನು ಇಟ್ಕೊಂಡು ತೃಷ್ಣಾ ಮಿಷನನ್ನು ಫ್ರಾನ್ಸ್ ಮತ್ತು ಭಾರತ ದೇಶದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳು ಲಾಂಚ್ ಮಾಡ್ತಾ ಇವೆ. ಮುಂದಿನ ರಿವಿಷನ್ ಪ್ರಶ್ನೆ, ಕಿರುಚಂದ್ರ ಅಥವಾ ಮಿನಿ ಮೂನ್ಸ್ಗಳು ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಈ ಮಿನಿ ಮೂನ್ಸ್ಗಳು ಅಂದರೆ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಇತರ ಗ್ರಹಗಳನ್ನು ಸುತ್ತುವ ಉಪಗ್ರಹಗಳಾಗಿವೆ. ಆಪ್ಷನ್ ಬಿ ಶಾಶ್ವತ ಚಂದ್ರರಾಗುವ ಕ್ಷುದ್ರ ಗ್ರಹಗಳು. ಆಪ್ಷನ್ ಸಿ ತಾತ್ಕಾಲಿಕವಾಗಿ ಭೂಮಿಯ ಸುತ್ತುವಂತಹ ಕ್ಷುದ್ರ ಗ್ರಹಗಳು. ಅಥವಾ ಆಪ್ಷನ್ ಡಿ ಧೂಮಕೇತುಗಳು ಭೂಮಿಯ ಹತ್ತಿರ ಹಾದು ಹೋಗುವಂತಹ ಈ ಒಂದು ಆಕಾಶ ಕಾಯಗಳನ್ನು ಮಿನಿ ಚಂದ್ರ ಅಂತ ಕರೀತಾರೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ, ತಾತ್ಕಾಲಿಕವಾಗಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಒಳಪಟ್ಟು ಭೂಮಿಯನ್ನು ಸುತ್ತುವಂತಹ ಕ್ಷುದ್ರ ಗ್ರಹಗಳನ್ನು ಮಿನಿ ಮೂನ್ಸ್ ಅಥವಾ ಕಿರುಚಂದ್ರಗಳು ಅಂತ ಗುರುತಿಸಲಾಗುತ್ತೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಇದೇ ಸೆಪ್ಟೆಂಬರ್ 29ನೇ ತಾರೀಕಿನಿಂದ ನವೆಂಬರ್ 25ನೇ ತಾರೀಕಿನವರೆಗೆ ಭೂಮಿಯ ಗುರುತ್ವಾಕರ್ಷಣ ಬಲಕ್ಕೆ ಒಳಪಡುವಂತಹ ಆಕರ್ಷಣೆಗೆ ಒಳಗಾಗಿ 2024 PT5 ಅನ್ನುವ ಈ ಒಂದು ಕ್ಷುದ್ರ ಗ್ರಹ 1 ತಿಂಗಳವರೆಗೆ ಭೂಮಿಯನ್ನು ಒಂದು ನಿರ್ದಿಷ್ಟ ಕಕ್ಷೆಯಲ್ಲಿ ಸುತ್ತಲಿದೆ. ಸೊ ಆ ಒಂದು ಕ್ಷುದ್ರ ಗ್ರಹವನ್ನು ಮಿನಿ ಮೂನ್ ಅಥವಾ ಕಿರುಚಂದಿರ ಅಂತ ಗುರುತಿಸಲಾಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇದನ್ನು ಸಾಮಾನ್ಯವಾಗಿ ಈ ಹವ್ಯಾಸಿ ದೂರದರ್ಶಕಗಳಿಂದ ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗುವುದಿಲ್ಲ ಅಂತ ನೀಡಲಾಗಿದೆ. ಸೊ ನಾವು ಅಬ್ಸರ್ವ್ ಮಾಡಬೇಕು. ಇನ್ನು ಸಿದ್ಧ ಔಷಧಿ ಪದ್ಧತಿ ಭಾರತದ ಈ ಕೆಳಗಿನ ಯಾವ ಭಾಗದಲ್ಲಿ ಹುಟ್ಟಿಕೊಂಡಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಉತ್ತರ ಭಾರತ, ಆಪ್ಷನ್ ಬಿ ದಕ್ಷಿಣ ಭಾರತ, ಆಪ್ಷನ್ ಸಿ
ಪೂರ್ವ ಭಾರತ ಅಥವಾ ಆಪ್ಷನ್ ಡಿ ಪಶ್ಚಿಮ ಭಾರತ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಈ ತಮಿಳುನಾಡು ರಾಜ್ಯದಲ್ಲಿ ಹೆಚ್ಚಾಗಿ ಸಿದ್ಧ ಔಷಧ ಪದ್ಧತಿಯನ್ನು ಪ್ರಾಕ್ಟೀಸ್ ಮಾಡಲಾಗುತ್ತೆ. ಸುಮಾರು 10,000 ಬಿಫೋರ್ ಕ್ರಿಸ್ತಪೂರ್ವ 10,000 ವರ್ಷಗಳಷ್ಟು ಹಳೆಯದಾದಂತಹ ಒಂದು ಔಷಧ ಪದ್ಧತಿ ಸಿದ್ಧ ಔಷಧ ಪದ್ಧತಿ ಅಂತ ನಾವೆಲ್ಲ ಅಬ್ಸರ್ವ್ ಮಾಡಬೇಕು. ಸ್ಪೆಸಿಫಿಕ್ ಆಗಿ ತಮಿಳುನಾಡು ಅಂತ ನೆನಪಿಟ್ಕೊಳ್ಳಿ. ಆಧ್ಯಾತ್ಮಿಕ ಗುರುಗಳಾದಂತಹ ಈ ಸಿದ್ಧರಿಂದ ಪ್ರಾರಂಭಿಸಲಾದಂತಹ ಈ ಒಂದು ಔಷಧಿಯ ಒಂದು ವಿಜ್ಞಾನ ಸಿದ್ಧ ಔಷಧಿ ಪದ್ಧತಿ ಅಂತ ನಾವೆಲ್ಲ ಅಬ್ಸರ್ವ್ ಮಾಡಬೇಕು. ಸೊ ದಕ್ಷಿಣ ಭಾರತ ಈಸ್ ರೈಟ್ ಆನ್ಸರ್. ಸಂಗಮ ಯುಗದಲ್ಲಿ ದೊರೆತಿರುವಂತಹ ಸಾಹಿತ್ಯ ಪುರಾವೆಗಳ ಮೂಲಕ 10,000 ವರ್ಷಗಳಷ್ಟು, ಅಂದರೆ ಈಗಿಂದ ಅಬ್ಸರ್ವ್ ಮಾಡಿದರೆ ಸುಮಾರು 12,000 ವರ್ಷಗಳಷ್ಟು ಹಳೆಯದಾದಂತಹ ಒಂದು ಚಿಕಿತ್ಸಾ ಪದ್ಧತಿ ಸಿದ್ಧ ಔಷಧ ಪದ್ಧತಿ ಅಂತ ನಾವೆಲ್ಲ ಅಬ್ಸರ್ವ್ ಮಾಡಬೇಕು. ದಕ್ಷಿಣ ಭಾರತಕ್ಕೆ ಒಂದು ಮೂಲವನ್ನು ಹೊಂದಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಚಂದ್ರಯಾನ್-1 ಅನ್ನುವ ಈ ಸಂಶೋಧನಾ ಉಪಗ್ರಹವನ್ನು ಡಿಸೈನ್ ಮಾಡಿದಂತಹ ಮತ್ತು ತಯಾರು ಮಾಡಿದಂತಹ ಸಂಸ್ಥೆ ಯಾವುದು ಅಂತ ಗುರುತಿಸಬೇಕು. ಚಂದ್ರಯಾನ್-1 ರಿಸರ್ಚ್ ಸ್ಯಾಟಲೈಟ್. ಆಪ್ಷನ್ ಎ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ, ಆಪ್ಷನ್ ಬಿ ಇರಾನ್ ಇಂಜಿನಿಯರ್ಸ್ಗಳು, ಆಪ್ಷನ್ ಸಿ ನಾಸಾದ ಇಂಜಿನಿಯರ್ಗಳು, ಆಪ್ಷನ್ ಡಿ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಏಷ್ಯಾದ ಪ್ರಮುಖ ರಾಷ್ಟ್ರವಾದಂತಹ ಇರಾನ್ ದೇಶದ ಇಂಜಿನಿಯರ್ಸ್ಗಳಿಂದ ಚಂದ್ರಯಾನ್-1 ಅನ್ನುವ ಈ ಸಂಶೋಧನಾ ಉಪಗ್ರಹವನ್ನು ಇತ್ತೀಚೆಗೆ ಲಾಂಚ್ ಮಾಡಲಾಯಿತು ಅಂತ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಯಾಗಿ ಅನ್ನುವ ಹೆಸರಿನ ಈ ಸೈಕ್ಲೋನ್ ಅಥವಾ ಚಂಡಮಾರುತ ಇತ್ತೀಚೆಗೆ ಮಯನ್ಮಾರ್, ಲಾವೋಸ್ ಮತ್ತು ವಿಯೆಟ್ನಾಂ ರಾಷ್ಟ್ರಗಳ ಮೇಲೆ ಪರಿಣಾಮವನ್ನು ಬೀರಿದೆ. ಸೊ ಸಾವು ನೋವು ಉಂಟಾಗಿರುವಂತಹ ಈ 3 ರಾಷ್ಟ್ರಗಳಿಗೆ ಪರಿಹಾರವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರವು ಈ ಕೆಳಗಿನ ಯಾವ ಕಾರ್ಯಾಚರಣೆಯ ಮೂಲಕ ಪರಿಹಾರದ ಸರಕುಗಳನ್ನು ಸಾಗಿಸಿದೆ ಅಥವಾ ವಿತರಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಆಪರೇಷನ್ ಮೈತ್ರಿ, ಆಪ್ಷನ್ ಬಿ ಆಪರೇಷನ್ ವಿಜಯ್, ಆಪ್ಷನ್ ಸಿ ಆಪರೇಷನ್ ಸದ್ಭಾವ್ ಅಥವಾ ಆಪ್ಷನ್ ಡಿ ಆಪರೇಷನ್ ಗಂಗಾ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ ಸಿ. 2024ರಲ್ಲಿ ಆಗ್ನೇಯ ಏಷ್ಯಾದಲ್ಲಿ ಪ್ರಮುಖವಾಗಿ ಮಯನ್ಮಾರ್, ಲಾವೋಸ್ ಮತ್ತು ವಿಯೆಟ್ನಾಂ ರಾಷ್ಟ್ರಗಳ ಮೇಲೆ ಭೀಕರವಾದಂತಹ ಚಂಡಮಾರುತ ಯಾಗಿ ಅನ್ನುವ ಚಂಡಮಾರುತ ಒಂದು ಪ್ರಭಾವವನ್ನು ಬೀರಿದ್ದು ಸಾಕಷ್ಟು ಸಾವು ನೋವುಗಳು ಕೂಡ ಉಂಟಾಗಿವೆ. ಸೊ ಈ ಒಂದು ಸಾವು ನೋವುಗಳು ಉಂಟಾದಂತಹ ದೇಶಗಳಿಗೆ ಸದ್ಭಾವ್ ಅನ್ನುವ ಒಂದು ಕಾರ್ಯಾಚರಣೆಯ ಮೂಲಕ ಭಾರತ ಸರ್ಕಾರ ಈ ಪರಿಹಾರ ಸಾಮಗ್ರಿಗಳನ್ನು ಒದಗಿಸಿದೆ ಅಂತ ನಾವು ಈ ಒಂದು ನ್ಯೂಸ್ ಪೇಪರ್ ಕಟ್ಟಿಂಗ್ನಲ್ಲಿ ಅಬ್ಸರ್ವ್ ಮಾಡಿದ್ವಿ. ಸುಮಾರು 10 ಟನ್ಗಳಷ್ಟು ಸಹಾಯದ ಈ ರೇಷನ್ಗಳನ್ನು, ಬಟ್ಟೆ ಮತ್ತು ಔಷಧಗಳನ್ನು INS ಸತ್ಪುರ ಅನ್ನುವ ಈ ವಾರ್ಶಿಪ್ನ ಮೂಲಕ ಒದಗಿಸಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಡಿಸ್ಕಷನ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಯಾವುದೇ ಸಜೆಷನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಕಂಟೆಂಟನ್ನು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.